ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರನ್ನು ಈ ಒಳ್ಳೆ ದಿನ ದೇವರ ವಾಕ್ಯವನ್ನು ಆಲಿಸಲು, ಆ ವಾಕ್ಯದಲ್ಲಿ ತನ್ನನ್ನೇ ತಾನು ಸಮರ್ಪಿಸಿ ಪ್ರಾರ್ಥಿಸಲು ನಿಮ್ಮೆಲ್ಲರನ್ನು ಸಂತೋಷದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದು ಆಲಿಸುವ ವಾಕ್ಯ ಒಂದು ದೊಡ್ಡ ಅನುಗ್ರಹದ ಬಾಗಿಲು ನಿಮ್ಮ ಜೀವನದಲ್ಲಿ ತೆರೆಯಲಿ. ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಲಭಿಸಲಿ. ನಿಮ್ಮ ಜೀವನ ಬಹಳ ಅನುಗ್ರಹವಾಗಲಿ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಅನುಗ್ರಹವಾಗಲಿ. ಸಂಪತ್ತಿನ ವಿಷಯ, ಸಮಸ್ಯೆಗಳು, ಸಂಕಟಗಳು ಎಲ್ಲದರಿಂದ ಬಿಡುಗಡೆ ಉಂಟಾಗಲಿ. ಪ್ರಭುವೇ, ನಮ್ಮನ್ನು ಸಂಪೂರ್ಣ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಇಂದಿನ ವಾಕ್ಯ ರೋಮನರಿಗೆ ಬರೆದ ಪತ್ರ 9ನೇ ಅಧ್ಯಾಯ 6ನೇ ವಾಕ್ಯವನ್ನು ಆಲಿಸೋಣ. ದೇವರ ವಾಗ್ದಾನ ವಿಫಲವಾಯಿತೆಂದು ನಾನು ಹೇಳುತ್ತಿಲ್ಲ. ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ನಿಜವಾದ ಇಸ್ರಾಯೇಲರಲ್ಲ. ಪ್ರಿಯರೇ, ದೇವರ ವಾಕ್ಯ ಒಮ್ಮೆಯೂ ಸೋತು ಹೋಗುವುದಿಲ್ಲ. ಹಲ್ಲೆಲೂಯ. ಹಾಗೆಯೇ ದೇವರ ವಾಕ್ಯ ಸ್ವೀಕರಿಸುವ ಒಬ್ಬ ವ್ಯಕ್ತಿಯೂ ಸೋಲುವುದಿಲ್ಲ. ದೇವರ ವಾಕ್ಯದಲ್ಲಿ ಸಮರ್ಪಿಸುವ ನಿಯೋಗಗಳು ಸೋತು ಹೋಗುವುದಿಲ್ಲ. ದೇವರ ವಾಕ್ಯ ಆಲಿಸುವ ನನ್ನ ಪ್ರಿಯರೇ, ನಿಮ್ಮ ಜೀವನ ಒಮ್ಮೆಯೂ ಸೋಲುವುದಿಲ್ಲ. ಅದಕ್ಕೆ ದೇವರು ಅನುಮತಿಸುವುದಿಲ್ಲ. ದೇವರ ಶಕ್ತಿ ನಿಮ್ಮ ಜೊತೆ ಇದೆ. ಹಲ್ಲೆಲೂಯ. ರೋಮನರಿಗೆ ಬರೆದ ಪತ್ರ 10ನೇ ಅಧ್ಯಾಯ 11ರಿಂದ 13ರವರೆಗೆ ವಾಕ್ಯವನ್ನು ಆಲಿಸೋಣ. ಹೌದು, ಹೃದಯಪೂರ್ವಕವಾಗಿ ವಿಶ್ವಾಸಿಸುವವನು ದೇವರೊಡನೆ ಸತ್ಸಂಬಂಧವನ್ನು ಪಡೆಯುತ್ತಾನೆ. ಬಾಯಿಂದ ನಿವೇದಿಸುವವನು ಜೀವೋದ್ಧಾರ ಹೊಂದುತ್ತಾನೆ. ಏಕೆಂದರೆ ಅವರಲ್ಲಿ ವಿಶ್ವಾಸ ಇಡುವ ಯಾರಿಗೂ ಆಶಾಭಂಗವಾಗುವುದಿಲ್ಲ ಎಂದು ಪವಿತ್ರ ಗ್ರಂಥದಲ್ಲೇ ಹೇಳಲಾಗಿದೆ. ಈ ವಿಷಯದಲ್ಲಿ ಯೆಹೂದ್ಯರು, ಯೆಹೂದ್ಯರಲ್ಲದವರು ಎಂಬ ಭೇದ ಭಾವವಿಲ್ಲ. ಸರ್ವರಿಗೂ ಒಬ್ಬರೇ ಪ್ರಭು. ತಮ್ಮನ್ನು ಬೇಡಿಕೊಳ್ಳುವ ಎಲ್ಲರಿಗೂ ಅವರು ಧಾರಾಳವಾಗಿ ವರದಾನವನ್ನು ನೀಡುತ್ತಾರೆ. ಪ್ರಭುವಿನ ನಾಮಸ್ಮರಣೆ ಮಾಡುವ ಪ್ರತಿಯೊಬ್ಬನು ಜೀವೋದ್ಧಾರವನ್ನು ಹೊಂದುತ್ತಾನೆ ಎಂದು ಲಿಖಿತವಾಗಿದೆ. ಪ್ರಿಯರೇ, ನಾವು ದೇವರನ್ನು ವಿಶ್ವಾಸಿಸಿ, ದೇವರ ವಾಕ್ಯವನ್ನು ವಿಶ್ವಾಸಿಸಿ ಪ್ರಾರ್ಥಿಸುವವರು ಆಗಿದ್ದೇವೆ. ನಾವು ಒಬ್ಬೊಬ್ಬರು ಒಂದೊಂದು ದಿನ ದೇವರ ವಾಕ್ಯವನ್ನು, ನಮ್ಮ ನಿಯೋಗವನ್ನು ಸಮರ್ಪಿಸಿ ಜೀವಿಸುವವರು ಆಗಿದ್ದೇವೆ. ಒಮ್ಮೆಯೂ ನಿರಾಸೆ ಪಡಬೇಕಾಗಿಲ್ಲ. ಹಲ್ಲೆಲೂಯ. ದೇವರ ವಾಕ್ಯವನ್ನು, ದೇವರ ನಾಮವನ್ನು ನಾಮಸ್ಮರಣೆ ಮಾಡುವ ನೀವು ಯಾರೇ ಆಗಲಿ, ಸಭಾ ವ್ಯತ್ಯಾಸವಿಲ್ಲದೆ, ಜಾತಿ ಮತ ಭೇದವಿಲ್ಲದೆ, ಯಾರೇ ಆಗಲಿ ಮುಖ ನೋಡದೆ ಸಂಪತ್ತು ಆವರಿಸುತ್ತದೆ. ಆಮೇನ್. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನಿಯೋಗ ಇಟ್ಟು ಪ್ರಾರ್ಥಿಸುವಾಗ ನಾವು ಅನುಭವಿಸುವ ಅನುಗ್ರಹವಾಗಿದೆ ಇದು. ಹಲ್ಲೆಲೂಯ. ಕಾನಾ ಮದುವೆ ಮನೆಯಲ್ಲಿ ಪ್ರಭುವಿನ ಆಶೀರ್ವಾದದಿಂದ, ದೇವರ ವಾಕ್ಯದಿಂದ ನೀರು ದ್ರಾಕ್ಷಾರಸವಾದ ರೀತಿ ಪ್ರಿಯರೇ, ನಮಗೆ ವಿಶ್ವಾಸಿಸಿ ದೇವರ ವಾಕ್ಯವನ್ನು ಸ್ವೀಕರಿಸಿ ಪ್ರಾರ್ಥಿಸುವ, ಇಂದು ಆಲಿಸಿದ್ದ ವಾಕ್ಯದೊಂದಿಗೆ ನಮಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರ ವಾಕ್ಯ ಎಂದೆಂದಿಗೂ ಸೋಲುವುದಿಲ್ಲ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.